ಏನು ಅಶೋಕ್ ಬಂದ ತಕ್ಷಣ ಅವ್ರ ಮನೆ ಕಡೆ ಹೋಗೇ ಇಲ್ವಲ್ಲ ಈ ಕಳ್ಳಿ. ಏನ್ ಚಿನ್ನ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕಸ್ಟಮರ್ ಹತ್ರ ಕಾಲಲ್ಲಿ ಮಾತಾಡ್ತಿದ್ರೆ ಕಾಲ್ ಮಾಡಿ ಕರಿತಿದ್ಯಾ? ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸಿಂಗಲ್ ಸೀಟ್ ಇರೋ ಟೂ ವೀಲರ್ ತರ್ತೀನಿ. ಒಂದೇ ಸೀಟಲ್ಲಿ ಇಬ್ಬರು ಕೂತ್ಕೊಂಡು ಲಾಂಗ್ ಡ್ರೈವ್ ಹೋಗ್ತಾ ಮಾತಾಡೋಣ. ಕುತ್ಕೊಳ್ಳೋ ಸುಮ್ನೆ. ನೀನೇನಮ್ಮ ಬಸ್ಸಲ್ಲಿ ಪಕ್ಕದಲ್ಲಿ ಕುತ್ಕೊಳ್ಳೋರ ಹತ್ರ ಮಾತಾಡ್ದಂಗೆ ಮಾತಾಡ್ತಿದ್ಯಾ? ತಾಳಿ ಕಟ್ಟಿರೋ ಗಂಡನಮ್ಮ. ಇಷ್ಟತ್ರ ಕೂತಿಲ್ಲ ಅಂದ್ರೆ ಕಟ್ಟಿರೋ ತಾಳಿಗೆ ಬೆಲೆ ಇರುತ್ತಾ? ತಾಳಿ ಕಟ್ಟಿದ ತಕ್ಷಣ ಯಾವನು ಗಂಡ ಆಗಲ್ಲ. ಹೆಂಡತಿಗಿಷ್ಟ ಇರೋದನ್ನ ಮಾಡೋನು, ಹೆಂಡತಿ ಇಷ್ಟ ಪಡೋದನ್ನ ಕೊಡ್ಸೋನು, ಹೆಂಡತಿಗಿಷ್ಟ ಆಗೋಂಗ್ ನಡ್ಕೊಳ್ಳೋನೆ ಗಂಡ. ಏಯ್, ದೂರ ನಿಂತ್ಕೊಳ್ಳೋ. ಓ, ಗಂಡನ ಹತ್ರ ತುಂಬಾ ಅಫಿಷಿಯಲ್ ಆಗಿ ಮಾತಾಡ್ತಿದ್ಯಾ? ಆಯ್ತಮ್ಮ, ಏನ್ ವಿಷಯ ಹೇಳು. ಆ ರಾವಣ್ ನಿನಗೊಂದು ಸ್ಮಗ್ಲಿಂಗ್ ಗೂಡ್ಸ್ ನ ಕೊಟ್ಟು ಅದನ್ನ ಡೆಲಿವರಿ ಮಾಡೋಕ್ ಹೇಳಿದ್ದ. ಅದಕ್ಕೆ 1 ಕೋಟಿ ರೂಪಾಯಿನೂ ಕೊಟ್ಟಿದ್ದ. ಅದ್ನ ನನ್ನಿಂದ ತಗೊಂಡೆ ನೀನು. ಅದೀಗ ಎಲ್ಲಿದೆ ಅಂತಾನು ಹೇಳ್ತಾ ಇಲ್ಲ, ಅದನ್ನ ನನ್ ಕೈಗೂ ತಂದು ಕೊಡ್ತಾ ಇಲ್ಲ. ಅದು ಸೇಫ್ ಆಗಿದೆ. ಅದು ಸೇಫ್ ಆಗಿದ್ಯಾ? ಅದನ್ನ ನಾನು ಕಳ್ದೋಗಿದ್ಯಾ ಅಂತ ಕೇಳ್ತಾ ಇಲ್ಲ. ಎಲ್ಲಿದೆ ಅಂತ ಕೇಳಿದ್ರೆ ಉತ್ತರ ಎಲ್ಲಿದೆ ಅಂತ ಹೇಳ್ಬೇಕು, ಹೇಗಿದೆ ಅಂತ ಅಲ್ಲ. ನಾನ್ ಮೊದ್ಲೇ ಹೇಳಿದ್ನಲ್ಲ ನಿನ್ಗೆ, ಅದು ಬ್ಯಾಂಕಲ್ಲಿದೆ ಅಂತ. ಹೋ, ಹೌದಾ? ಎಲ್ಲಿ ಪಾಸ್ಬುಕ್ ತೋರ್ಸು, ಇಲ್ಲ ಬ್ಯಾಂಕಿಗೆ ಕರ್ಕೊಂಡೋಗಿ ಮ್ಯಾನೇಜರ್ ಹತ್ರ ಮಾತಾಡ್ಸು. ಅಂದ್ರೆ ನನ್ ಮೇಲೆ ನಿಂಗ್ ನಂಬಿಕೆ ಇಲ್ವಾ? ಹೌದು, ಇಲ್ಲ. ಅದು ನನ್ ದುಡ್ಡು, ನಿನಗೆ ಯಾಕೆ ಕೊಡ್ಬೇಕು? ನಿನಗೆ ಯಾಕೆ ತೋರ್ಸ್ಬೇಕು? ನೀನ್ ತಾಳಿ ಕಟ್ಟೋವರೆಗೂ ನಿನ್ ದುಡ್ಡು, ನಿನ್ ಮನೆ, ನಿನ್ ಗಾಡಿ ಅಂತ ಇರುತ್ತೆ. ತಾಳಿ ಕಟ್ಟದ್ಮೇಲೆ ನಮ್ಮ ದುಡ್ಡು, ನಮ್ಮ ಗಾಡಿ, ನಮ್ಮ ಮನೆ. ದುಡ್ಡಿನ ವಿಚಾರ ಅಂತ ಬಂದ್ರೆ ಮಾತ್ರ ಹೆಂಡತಿಯನ್ನು ಆಗ್ ಚಲಾಯಿಸ್ತೀಯ. ನನ್ನ ಜೊತೆ ಸಿನಿಮಾಗ್ ಬಾ, ನನ್ನ ಜೊತೆ ಊರಿಗೆ ಬಾ, ನನ್ನ ಜೊತೆ ಲಾಂಗ್ ಡ್ರೈವಿಗೆ ಬಾ, ನನಗೆ ಅಡುಗೆ ಮಾಡಾಕು, ನನ್ನನ್ನು ನೋಡ್ಕೋ. ಹೆಂಡತಿ ಮಾಡೋ ಕರ್ತವ್ಯಗಳನ್ನ ಮಾಡು ಅಂದ್ರೆ ಮಾತ್ರ ನೀ ನನಗೆ ಹೆಂಡತಿ ಅಲ್ಲ ಅಲ್ವಾ? ಚೆನ್ನಾಗಿದೆ ಕಣ ನಿನ್ ನ್ಯಾಯ. ಜಾಸ್ತಿ ಮಾತಾಡ್ತಾ ಇದ್ಯಾ? ನಾನೇನ್ ಜಾಸ್ತಿ ಮಾತಾಡ್ತಿಲ್ಲ, ಇಷ್ಟು ದಿನ ಕಡಿಮೆ ಮಾತಾಡ್ತಿದ್ದೆ. ಈಗೇನು ದುಡ್ಡು ಕೊಡ್ತೀಯೋ ಇಲ್ವೋ? ಕೊಡಲ್ಲ. ನಮ್ಮ ಅಣ್ಣನ ಬಗ್ಗೆ ಗೊತ್ತು ತಾನೇ ನಿಂಗೆ? ಗೊತ್ತು. ಕಾಲಿಲ್ದಿರೋ ಕತ್ತೆ, ಸೊಳ್ಳಿಲ್ದಿರೋ ಆನೆ, ಬಾಯಿಲ್ದಿರೋ ನಾಯಿ. ನಿನ್ನ ಹಲೋ, ಹೌದು. ಹೌದಾ? ಸರಿ ಸರಿ. ಯಾವತ್ತು? ಇವಾಗ್ಲೇ ಅಣ್ಣಂಗೆ ಹೇಳ್ತೀನಿ. ಏಯ್, ನಿನ್ನ ಆಮೇಲೆ ಇಟ್ಕೊಂತೀನಿ ಕಣೋ. ಏಯ್, ಕಟ್ಕೊಂಡವನ್ನ ಇಟ್ಕೊಂತೀನಿ ಅಂತೀಯಲ್ಲೇ. ಐ, ಸಖತ್ತಾಗಿ ಉರಿಸ್ಬಿಟ್ಟೆ. ಅಣ್ಣ, ಅಣ್ಣ, ಸಾರಿ ಅಣ್ಣ,
ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಡಿಸ್ಟರ್ಬ್ ಮಾಡ್ದೆ. ಅಶೋಕ್ ಅಣ್ಣ ಜಪಾನಿಂದ ಬಂದಿದ್ದಾನಂತೆ. ಹಾ, ನನ್ಗೆ ರಾವಣ್ ಶಿವಗಾಮಿ ಇಬ್ರೇ ಶತ್ರುಗಳು ಅಂತ ಅನ್ಕೊಂಡಿದ್ದೆ. ಇವನನ್ನ ಮರ್ತಿದ್ದೆ. ಇವನನ್ನು ಸೇರ್ಸಿದ್ರೆ ನನ್ಗೆ 3 ಜನ ಶತ್ರುಗಳು. ಮೊದಲು ಶಿವಗಾಮಿ ರಾವಣ್ ಕತೆ ಮುಗಿಸಿ ಆಮೇಲೆ ಇವನತ್ರ ಕಾಂಪ್ರಮೈಸ್ ಮಾಡ್ಕೊಂತೀನಿ. ನನ್ ಮಾತ್ ಕೇಳಿಲ್ಲ ಅಂತಂದ್ರೆ ಇವನನ್ನು ಮುಗಿಸ್ತೀನಿ. ಅಶೋಕ್ ಅಣ್ಣ ಖಂಡಿತ ನಿನ್ ಮಾತು ಕೇಳಲ್ಲ. ಅವನ್ ಮುಂದೆ ಇರೋದು 2 ಚಾಯ್ಸ್. ಒಂದು ನನ್ ಮಾತ್ ಕೇಳ್ಬೇಕು, ಇಲ್ಲ ನಾನ್ ಸಾಯಿಸಿದಾಗ ಸಾಯ್ಬೇಕು. ಇವಾಗಾಗ್ಲೇ ತುಂಬಾ ತಡ ಆಗಿದೆ, ಇನ್ಮುಂದೆ ಕಾಯಕ್ಕಾಗಲ್ಲ. ಆದಷ್ಟು ಬೇಗ ನನ್ ಮಾತನ್ನ ಬರೋ ಹಾಗೆ ಮಾಡ್ಬೇಕು. ತಕ್ಷಣ ಬೇರೆ ಯಾರಾದ್ರೂ ಡಾಕ್ಟರ್ನ ನೋಡು. ಆಯ್ತಣ್ಣ. ನನ್ನ ಫ್ರೆಂಡ್ ಒಬ್ರು ಗೈನಕಾಲಜಿಸ್ಟ್ ಇದ್ದಾರೆ. ಅವ್ರ ಹತ್ರ ಮಾತಾಡಿ ನಿನ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟ ಯಾವ್ದಾದ್ರೂ ಡಾಕ್ಟರ್ ಇದ್ದಾರಾ ಅಂತ ಕೇಳಿ ನೋಡ್ತೀನಿ.